ಕಲಾ ಸೇವಕ ಪತ್ರಿಕಾ ಬಳಗದ ವತಿಯಿಂದ ಎಚ್. ಕರೀಂ ನಂದಿಬೇವೂರ್ ಸಾರಥ್ಯದಲ್ಲಿ ನಿಮಗಾಗಿ KS ನ್ಯೂಸ್ ಹರಪನಹಳ್ಳಿ. ವಿಜಯನಗರ ಜಿಲ್ಲೆ ಹಗರಿಬೊಮ್ಮಳ್ಳಿ ತಾಲೂಕು ಹಗರಿಬೊಮ್ಮಳ್ಳಿ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರರ ಸಂಘ ರಿಜಿಸ್ಟ್ರ್ ತಾಲೂಕು ಘಟಕ ವತಿಯಿಂದ ನೂತನ ಪದಾಧಿಕಾರಿಗಳ ಪದಗ್ರಹಣ ಮತ್ತು 2024ರ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಉಮ್ರಾ ಮತ್ತು ಹಾಜಿಗಳಿಗೆ ಸನ್ಮಾನ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು. ಕ್ಯಾಮರಾಮನ್ ಅಮೀದುದ್ದೀನ್, ಹಗರಿಬೊಮ್ಮಳ್ಳಿ. ಹಾಗೂ ಅದೇ ರೀತಿ बिस्मिल्लाहिर्रहमानिर्रहीम अल्हम्दुलिल्लाहि रब्बिल आलमीन अल्लाहुम्मा सल्ली अला मुहम्मद व अला आलि मुहम्मद या मुजीर या मुतकब्बिर या रब्बुल आलमीन या रब्बुल गफूरुर रहीम या जल जलाल वल इकराम या अर्शिल रब्बुल आलमीन। हम सबको आपकी बंदगी करने को तौफीक अता फरमा। अल्लाह इस मजलिस में इस दुआ को आपके हबीब मोहम्मद सल्लल्लाहु अलैहि वसल्लम के सदक़े के तुफ़ैल में हज़रत अबू बकर सिद्दीक़, उमर बिन खत्ताब, उस्मान बिन अफ़्फ़ान, अली बिन अबी तालिब, इन हज़रात सहाबा इकराम अजमईन ऐसा खैर के मजलिस की बरकत में और उम्मत के हक़ में और हिदायत के हक़ में, इबादत और दावत के हक़ में ಧನ್ಯವಾದಗಳು. ತಾಲೂಕು ಘಟಕದ ಕ್ಯಾಲೆಂಡರ್ ಮತ್ತು औलिया बुजुर्गान दीन जितने भी उम्मत के हक में जान माल वक़्त कुर्बानी देकर अल्लाह के प्यारे हो चुके हैं, उन सब की कुर्बानी की बरकत हम सब ರಾಜ್ಯ ನದಾಫ್ ಪಿಂಜಾರ ಸಂಘ ಹಗರಿಬೊಮ್ಮನಹಳ್ಳಿ ತಾಲೂಕು ಘಟಕದ ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳಾದ ನಾವು ಅಲ್ಲಾಹನ ಸಂಕಲ್ಪ ಹಾಗೂ ಸಂಘದ ನಿಯಮಾವಳಿಗಳಂತೆ ಕಾಯ ವಾಚ ಮನಸ ಸಮರ್ಪಣಾ ಮನೋಭಾವನೆಯಿಂದ ಮತ್ತು ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕೌಟುಂಬಿಕ ಸಾಮಾಜಿಕ ತತ್ವಗಳನ್ನು ಅನುಸರಿಸುತ್ತಾ ರಾಗ ದ್ವೇಷ ಅಸೂಯೆಗಳಿಂದ ಹೊರತಾಗಿ ಪ್ರೀತಿ ಗೌರವ ಸಹಭಾಗಗಳ ನಡೆಯೊಂದಿಗೆ ಶಾಂತಿ ಸೌಹಾರ್ದತೆಯನ್ನು
ರೂಢಿಸಿಕೊಂಡು ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಅಭಿವೃದ್ಧಿಗಾಗಿ ತನು ಮನ ಧನಗಳೊಂದಿಗೆ ಪ್ರಾಮಾಣಿಕವಾಗಿ ದಯಮಾಡಿ ಈ ಕಡೆ ಮಾತಾಡ್ತಾ ಇದ್ದೀರಿ. ಬಹಳ ಬಹುತೇಕ ನಿಮಗೆಲ್ಲ ಗೊತ್ತಿದೆ. ನನಗಿಂತ ಹಳಬರಿದ್ದಾರೆ ಎಲ್ಲರೂ ಈ ಸಂಘದಲ್ಲಿ. ಸಮಾಜನೇ ಬೇರೆ, ಸಂಘನೇ ಬೇರೆ, ಮತ್ತು ಕುಟುಂಬನೇ ಬೇರೆ. ಕುಟುಂಬ ಇಲ್ಲದೆ ಸಮಾಜ ಇಲ್ಲ, ಸಮಾಜ ಇಲ್ಲದೆ ಸಂಘ ಇಲ್ಲ. ಸಂಘ ಬೆಳಿಬೇಕಾದ್ರೆ ಸಮಾಜ ಸದೃಢವಾಗಬೇಕು. ಸಮಾಜ ಸದೃಢವಾಗಲು ಅಂತಕ್ಕಂತಂದರೆ ನಾವು ಬಲಿಷ್ಠವಾದ ಒಂದು ಸಂಘವನ್ನು ಪ್ರತಿಷ್ಠಾಪನೆ ಮಾಡಬೇಕು. ಇವತ್ತು 6 ತಿಂಗಳಾಗಿದೆ ನಾವು ಮುಖ್ಯಮಂತ್ರಿಗಳು ಭೇಟಿಯಾಗಕ್ಕಾಗಿಲ್ಲ. ಯೋಚನೆ ಮಾಡಿದ್ದೀವಲ್ಲ, ಪ್ರತಿನಿತ್ಯ ನೀವು ಟಿವಿಯಲ್ಲಿ ನೋಡ್ತೀರಿ, ಪೇಪರ್ನಲ್ಲಿ ನೋಡ್ತೀರಿ, ಎಲ್ಲರೂ ಹೋಗ್ತಾ ಇದ್ದಾರೆ. ಆದರೆ ನಮಗೆ ಇಂಟ್ರೂ ಕೊಟ್ಟಿಲ್ಲ ಇನ್ನೂ. ಯಾಕಂದರೆ ನಾವು ನಗಣ್ಯ. ನಾವೇನು ಅಂತ ಹೇಳಿದ್ರೆ ಭಾಳ ಅಲ್ಪತೃಪ್ತರು, ನಾವು ಭಾಳ ಅಲ್ಪತೃಪ್ತರು. ಇವರು MLA ಇದ್ರೆ ಮೇಲೆ ನಾವು ಕೈ ಹಾಕ್ಬಿಟ್ರೆ ಮುಗಿದೋದು. ನಾನು ಅಲ್ಲೇ ಖುಷಿ, ನನಗೆ ಸಮಾಜ ಬೇಡ, ಮುಗೀತು. ನಾನು MLA ಇದ್ದೀನಿ, ನನಗೆ MLA ಫೋನ್ ಮಾಡಿಸ್ಕೊಂಡು ನಾವು ವಾಟ್ಸಪ್ ಹಾಕೋದು. ಇಷ್ಟಕ್ಕೆ ನಾವು ಖುಷಿ ಪಡ್ತೀವಿ. ಇದರಿಂದ ನಮಗೂ ಬೇಕಾಗಲ್ಲ, ಸಮಾಜಕ್ಕೂ ಬೇಕಾಗಲ್ಲ, ಮತ್ತು ನಾವು ಉದ್ಧಾರನೂ ಆಗಕ್ಕಾಗಲ್ಲ. ಕೈ ಹಾಕ್ಸ್ಬೇಡಿ, ಆದರೆ ಅದರಿಂದ ನಾವು ಉಪಯೋಗ ತಗೊಳ್ತಕ್ಕಂಥ ಕಾರ್ಯಕ್ರಮ ಆಗೋದು. ನಾವು ಸಂಘ ಕಟ್ಟಿ ಆಲೇ 31 ವರ್ಷ ಆಯಿತು. ಇದೇ ಇಬ್ರಾಹಿಂ ಸಾಹೇಬರು ತೋರು ಮನ ಧನ ನಿಮಗೆಲ್ಲ ಗೊತ್ತಿದೆ. ಇಲ್ಲೇ ಎಲ್ಲವನ್ನು ಅಂದರೆ ನಮಗಿನ ಮುಂಚೆ ಇವ್ರಿಗೆ ಗೊತ್ತು. ಬಾಲೆ ಸಾಹೇಬರು ಅವ್ರ ಹಿಂದೆ ಇದ್ದಂಥವ್ರು, ಕರೀಬ್ ಸಾಹೇಬರು ಅವರೆಲ್ಲ ಹಿಂದೆ ಇದ್ದಂಥವ್ರು, ಭಾಳ ಹಿರಿಯರಿದ್ದಾರೆಲ್ಲ. ಆದರೆ ಇವತ್ತು ನಾವು ಹಂಗೆ ಇದ್ದೀವಿ. ಇವತ್ತು ಬೆಳಗ್ಗೆ ಒಂದು ಮಾತು ಹೇಳ್ತಿದ್ರು, ಬಾರಣ ನಾವು ಕುತ್ಕೊಂಡಿದ್ದೀವಿ ಹೊರಗಡೆ. ನಿಮಗೆಲ್ಲ ಬಹುತೇಕ ಸಮಯ ಹೆಚ್ಚಾಗಿ ಕೊಟ್ಟಿದ್ರು. 10 ಗಂಟೆಗೆ 11 ಗಂಟೆಗೆ ಹೋಗ್ಬೇಕಂತ ಕೊಟ್ಟಿದ್ರು. 12 ಗಂಟೆ ಆದರೂ ಜನನೇ ಇಲ್ಲ. ಅದಕ್ಕೆ ಅವ್ರು ಹೇಳ್ತಿದ್ರು ನಮ್ಮಲ್ಲಿ ಸಮಯ ಪ್ರಜ್ಞೆ ಇಲ್ಲ. ಅದಕ್ಕೆ ನೀನು ಅದಕ್ಕೆ ಹೋಗಿದ್ದಿಲ್ಲ, ಅದಕ್ಕಿಂತ ದೊಡ್ಡ ಶ್ರೇಷ್ಠವಾದ ಧರ್ಮ ಅವಳ ದಾನ. ಇದಕ್ಕೆ ಕೇಳಿ ಯಾರಾದ್ರೂ ಗುರುಗಳಿಗೆ, ನನಗೆ ಗೊತ್ತಿಲ್ಲ. ಹೌದಂದ್ರೆ ನಾನೇ ಶ್ರೇಷ್ಠವಾದ ನೀನು ಅಜ್ಜಿಗೆ ಹೋಗದೆ ರುಚಿದ್ದೆ. ನಾನು ಆ ಜ್ಞಾನದ ಪ್ರವೃತ್ತಿನ ಮಾಡಬೇಕು. ನಾವು ಬೇಡ ಪ್ರತಿನಿತ್ಯ ನಿಮ್ಮ ಕೈ ಕೊಡೋಕ್ಕಾಗಲ್ಲ. ವರ್ಷಕ್ಕೊಮ್ಮೆ ರಂಜಾನ್ ಅಂತ ಬರುತ್ತೆ, ಜಕಾತ್ ಅಂತ ಕೊಡಬೇಕಂತೇಳಿ. ಹೌದಂದ್ರೆ ಜಕಾತ್ನಾಗೆ ಒಂದಿಷ್ಟು ಎಷ್ಟೋ ಒಂದು 5 ರೂಪಾಯಿನೋ 10 ರೂಪಾಯಿ ಒಬ್ಬೊಬ್ರು ಕೊಟ್ಟರೆ, ಇವತ್ತು ಹೇಳ್ತಿದ್ರು ನಮ್ಮ ತಾಲೂಕು ಹೊಸ ಅಧ್ಯಕ್ಷರು, ಈ ತಾಲೂಕಿನಲ್ಲಿ ಸುಮಾರು 2,000-3,000 ಜನ ಇದ್ದಾರೆ ಅಂತ. 7,000 ಎಷ್ಟು ಹೇಳ್ತಿದ್ರು. ಹೌದೇನಪ್ಪ? 7,000 ಜನ ಇದ್ದಾರೆ. 7,000 ಬೇಡ, 3,000 ಜನ. 3,000 ಜನ ತಲಾಕೊಂದೊಂದಿಷ್ಟು ದುಡ್ಡು ಕೊಟ್ಬಿಟ್ರೆ ಎಷ್ಟು ದುಡ್ಡು ಆಗುತ್ತೆ? ನನಗೆ ಕೊಡಿ ಅಂತ ಕೇಳೋಣ, ಅಥವಾ ನಮ್ಮ ರಾಜ್ಯ ಘಟಕ ಕೊಡಿ ಅಂತ ಕೇಳೋಣ. ನೀವು ತಾಲೂಕು ಘಟಕದಲ್ಲಿ ಒಂದು ಕಾರ್ಯಕ್ರಮ ಹಾಕೊಂಡು ನಮ್ಮ ಬಡ ಮಕ್ಕಳಿಗೆ ಪ್ರೋತ್ಸಾಹ ಕೊಡಿ, ಎನ್ಕರೇಜ್ ಮಾಡಿ. ಶಿಕ್ಷಣಕ್ಕೆ ಅವರೇನು ಫಸ್ಟ್ ಹೋಗಿ ಬಂದಿರ್ತಾರೆ, ಅವರ ಮಕ್ಕಳನ್ನ ಏನೋ ಸಾಧನೆ ಮಾಡಿರ್ತಾರೆ ಅಂತ ಕರೆದು ಎನ್ಕರೇಜ್ ಮಾಡಿ. ಆವಾಗ ಉತ್ತೇಜನ ಬರುತ್ತೆ ಮಕ್ಕಳಿಗೆ. ಪ್ರತಿ ತಾಲೂಕಿನಾಗ ಆಗಬೇಕಿತ್ತು ಅಂತ ನನ್ನ ಆಸೆ. ನಾವು ಅದಕ್ಕಾಗಿ ಈ ಸಾಹೇಬರ ಕಾಲದಿಂದ ಒಂದು ಸ್ಟಾರ್ಟ್ ಮಾಡಿದ್ವಿ. ಇವರೇ ಒಟ್ಟಾರ ಪ್ರೇರಣೆ ಇದ್ದಾಗ ಪ್ರತಿಭಾ ಪುರಸ್ಕಾರ ಮಾಡಿದ್ವಿ. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಪ್ರತಿಭಾ ಮಕ್ಕಳಿಗೆ ಎಷ್ಟೊಂದು ಖುಷಿ. ರಾಜ್ಯ ಮಟ್ಟದಿಂದ ನಮ್ಮನ್ನು ಗುರುತಿಸ್ತಾರೆ, ರಾಜ್ಯದಿಂದ ನಮಗೆ ಗೌರವ ಕೊಡ್ತಾರೆ, ರಾಜ್ಯದಿಂದ ಎಷ್ಟು ಅದನ್ನು ತಾಲೂಕು ಮಟ್ಟದಲ್ಲಿ ಮಾಡಿ, ಜಿಲ್ಲಾ ಮಟ್ಟದಲ್ಲಿ ಮಾಡಿ ಒಂದು ಮಾನದಂಡ ಇಟ್ಕೊಳ್ಳಿ. ಅವಾಗ ನಮ್ಮ ನಿಮ್ಮ ಸಂಪರ್ಕ ಹೆಚ್ಚಾಗ್ತದೆ. ಎಲ್ಲರೊಟ್ಟಿಗೆ ನಾವು ಒಡನಾಟ ಬೆಳೀಲಿಕ್ಕೆ ಅವಕಾಶ ಆಗುತ್ತೆ. ಅನೇಕ ಸಾಧನೆ ಮಾಡ್ತಾರೆ ಜನಗಳು. ಆದರೆ ಬಲತ್ವಾಗಿ ನಾವು ತೊಗೊಳ್ಳೋದಲ್ಲ. ಅದೇ ಹಾಗೆ ಅದು ಬರ್ಬೇಕು. ಗೌರವ ಅಂತಕ್ಕಂಥದ್ದು ಕೇಳಿ ಪಡಿತಕ್ಕಂಥದ್ದಲ್ಲ. ಆ ಗೌರವ ಅಂತಕ್ಕಂಥದ್ದು ನನಗೆ ಹುಡುಕೊಂಡು ಬರ್ಬೇಕು. ನನ್ನ ಅದು ನಾನು ಎಂದೂ ರಾಜ್ಯಾಧ್ಯಕ್ಷ ಅಂತ ನಾನು ಕನಸ ಕೂರ್ತಿರಲಿಲ್ಲ. ನಾನೊಬ್ಬ ಅಧಿಕಾರಿಯಾಗಿ ನಿವೃತ್ತಿಯಾದೆ. ಮನೆಯಲ್ಲಿದ್ದೆ 5 ವರ್ಷ. ಅಂದರೆ ಮನೆಯಲ್ಲಂದ್ರೆ ನನ್ನದೇ ಆದಂಥ ಒಂದು ಶಾಲೆ ಇತ್ತು. ಆ ಶಾಲೆಯ ಕಾರ್ಯಕ್ರಮದಲ್ಲಿದ್ದೆ. ಹೀಗೆ ಸಮಾಪನೆಲ್ಲ ಬಂದರು. ಇಲ್ಲ ಸರ್ ನೀವು ಆಗಬೇಕು, ಇಲ್ಲಪ್ಪ ನನಗೆ ಸಮಯ ಇಲ್ಲ, ನನಗೆ ಆಗೋದಿಲ್ಲ, ನನಗೆ ತೊಂದರೆ ಆಗುತ್ತೆ ಇದೆ.
ಆಗ ಏನೋ ಬಲತನ ಅನ್ಕೊಂಡಿದ್ದು. ಅವಾಗ ಗೊತ್ತಾಯ್ತು ನಿಜವಾದ ನನ್ನ ಸ್ಥಿತಿ, ನಮ್ಮ ಸಮಾಜದ ಸ್ಥಿತಿ. ಅಲ್ಲಿವರೆಗೂ ನನ್ನ ಸಮಾಜದ ಸ್ಥಿತಿ ನನಗೆ ಗೊತ್ತಿರಲಿಲ್ಲ. ನಾನು ಒಂದು ನನ್ನದೇ ಆದಂಥದ್ದು ವ್ಯವಸ್ಥೆ ಇದ್ದೆ. ಹೇಗಿದೆ ಆ ಮಂಗಳೂರಿನಲ್ಲಿ ಹೋದರೆ ಇನ್ನು ಸ್ಲಮ್ನಲ್ಲಿದ್ದಾರೆ, ಒಂದು ತಗ್ಗು ಪ್ರದೇಶ, ಮಳೆ ಬಂದು ನೀರು ತುಂಬ್ಕೊಬಿಡುತ್ತೆ. ಇನ್ನು ಕೆಲವು ಕಡೆ ಗುಲ್ಬರ್ಗದಲ್ಲಿ ಹೋದವತ್ತು ಎಲ್ಲ ಅಯ್ಯೋ ನೋಡೋಕ್ಕಾಗಲ್ಲ ಅಂಥ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಈಗೇನೋ ನಾವು ಅಸ್ಪೃಶ್ಯತೆ ಕರೀತಾರಲ್ಲ, ಅಂತಹ ಸ್ಥಿತಿಯಲ್ಲಿ ನೋಡಿ ನಾವು ಸಮಾಜದವರು ಅಸ್ಪೃಶ್ಯ ಸ್ಥಿತಿಯಲ್ಲಿದ್ದೀವಿ. ಇದಕ್ಕೆಲ್ಲ ನಾವು ಮನಸ್ಸು ಮಾಡಬೇಕು. ಎಲ್ಲದಕ್ಕೂ ನಾವು ಸರ್ಕಾರ ಅಲ್ಲ, ನಾವು ಸರ್ಕಾರ ಹೋದರೆ ಎಷ್ಟಂತ ಕೈ ಚಾಚಕ್ಕಾಗ್ತದೆ, ಪ್ರತಿಯೊಂದು ಇದಾಗಕ್ಕಾಗಲ್ಲ. ನಾನು ಇವತ್ತೇನಾದರೂ ಒಂದು 10 ರೂಪಾಯಿ ದುಡ್ಡೆ ಅಂದರೆ ಪ್ರಕರಣ ಇಲ್ಲ. ಹಾಗಾಗಿ ನಾವು ಏನೇ ಕೆಲಸ ಮಾಡಿದ್ರು ಉದ್ಧಾರ ಆಗಲ್ಲ. ಮೊದಲು ನಾವೆಲ್ಲರೂ ಸಮಯ ಪ್ರಜ್ಞೆ ಅಂದರೆ ಸಮಯಕ್ಕೆ ಮಹತ್ವ ಕೊಡಬೇಕು. ನೀವೇನಾದರೂ ಒಂದು 10 ಸಾವಿರ ಕಳ್ಕೊಂಡ್ರು ನಾಳೆ ಕಳಿಸ್ತೀಯ. ಇವತ್ತು ನೀನು ಓದಿಲ್ಲ ಅಂದರೆ ಮುಂದೆ ನೀನು ಬೇಕಾದ್ರೆ ಪ್ರಯತ್ನ ಪಟ್ಟು ಓದಿ ಒಂದು PhD ತಗೊಳ್ತೀಯ. ಸಮಯ ಹೋಯ್ತಲ್ಲ. ಈಗ ಉದಾಹರಣೆಗೆ ನನಗೆ ಒಂದು 70 ವರ್ಷ ಹೋಗಬೇಕು, ಮತ್ತೆ ನನಗೆ 1ನೇ ವರ್ಷ ಬರೋಕ್ಕಾಗೋಲ್ಲ. ಎಷ್ಟು ಕೊಟ್ಟರು ಬರೋದು, ಎಷ್ಟು ಕೋಟಿ ಕೊಟ್ಟರು ಬರೋಲ್ಲ. ಇದನ್ನು ಪ್ರತಿಯೊಬ್ಬರು ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಸಮಯ ಅಂತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕೆ ನಾವು ರಾಜ್ಯಾಧ್ಯಕ್ಷ ಆದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ತೀರ್ಮಾನ ಮಾಡಿ ಸಮಯ ಅದಕ್ಕೆ ಪ್ರಾಧಾನ್ಯತೆ ಕೊಡಬೇಕಂತ ಹೇಳಿದ್ವಿ. ಸಮಯದ ನಂತರ ಸಂಗ್ರಹ ಅಂದರೆ ನಮ್ಮ ಏನು ಆರ್ಥಿಕ ಇದ್ದಲ್ಲಿ ಏನು ಮಾಡೋಕ್ಕೆ ಬರೋದಿಲ್ಲ, ಹಣ ಬೇಕು. ಸಂಪನ್ಮೂಲ ಸಂಗ್ರಹ, ಸಮಯ, ಸಂಪನ್ಮೂಲ ಸಂಗ್ರಹ, ಶಿಕ್ಷಣ, ಸ್ವಉದ್ಯೋಗ, ಇದು ನಮ್ಮ ಧ್ಯೇಯವಾಗಿತ್ತು. ಹೆಂಗಪ್ಪ ಸಮಯ ಕೊಡೋದು? ಪ್ರತಿನಿತ್ಯ ಕೊಡೋದು ಬೇಡ. ಯಾಕಂದ್ರೆ ನಮ್ಮ ಕುಟುಂಬ ನೋಡ್ಕೋಬೇಕು, ನಮ್ಮ ಮಕ್ಕಳನ್ನು ನೋಡ್ಕೋಬೇಕು, ನಮ್ಮ ವ್ಯಾಪಾರವನ್ನು ನೋಡ್ಕೋಬೇಕು, ನಮ್ಮ ವೃತ್ತಿಯನ್ನು ನೋಡ್ಕೋಬೇಕು. ಅದನ್ನೆಲ್ಲ ಬಿಟ್ಟು ಬನ್ನಿ ಅಂತ ನಾವು ಯಾರಿಗೂ ತಯಾರಿಲ್ಲ. ತಾಲೂಕು ಮಟ್ಟದಲ್ಲಿ ವಾರದಲ್ಲಿ ತಿಂಗಳಲ್ಲಿ 1 ದಿನ ಸಮಯ ಕೊಡಿ. ದಯಮಾಡಿ ಮನಸ್ಸನ್ನು ಇಟ್ಕೊಳ್ಳಿ, ದಯಮಾಡಿ ಕೇಳಿ. ತಿಂಗಳಲ್ಲಿ 1 ದಿನ ಸಮಯ ಕೊಡಿ. ಈಗ ನೀವು 50 ಜನ ಇರೋಲ್ಲ ಪದಾಧಿಕಾರಿಗಳು, ಅದರಲ್ಲಿ ಒಂದು 30 ಜನ ತಿಂಗಳಲ್ಲಿ 1 ಗಂಟೆ ಟೈಮ್ ಕೊಟ್ಟರೆ ಎಷ್ಟಾಗಿ 1 ದಿನ ಕೊಟ್ಟರೆ ಎಷ್ಟಾಗಿ 30 ದಿನಗಳನ್ನು ನಾವು ಕೊಟ್ಟಾಗಾಯ್ತು. 1236 160 ದಿನ ನಾವೆಲ್ಲ ಸೇರಿ ಕೆಲಸ ಮಾಡಬೇಕಾಯ್ತು. ಇಲ್ಲ ನನಗೆ ಬಿಡುವಿಲ್ಲ, ಈಗ ನನಗೇನೋ ಇದೆ, ನಾನೆಲ್ಲ ಹೋಗ್ಬೇಕು, ಆಸ್ಪತ್ರೆಗೆ ಹೋಗ್ಬೇಕು, ಇನ್ನೆಲ್ಲ ಹೋಗ್ಬೇಕು, ಊರಿಗೆ ಹೋಗ್ಬೇಕು. ಇವು ಕಾರಣಗಳಲ್ಲ, ನೆವಗಳು. ಕಾರಣಕ್ಕೂ ಮತ್ತು ನೆವಕ್ಕೂ ವ್ಯತ್ಯಾಸ ಇದೆ. ಮನಸ್ಪೂರ್ವಕವಾಗಿ ಮಾಡಬೇಕು ಅಂತಂದರೆ ನೆವಗಳು ಅಡ್ಡ ಬರೋದಿಲ್ಲ. ಖಂಡಿತವಾಗ ಹೌದು, ಆಸ್ಪತ್ರೆಗೆ ಹೋಗ್ಬೇಕು, ನನಗೆ ಆರೋಗ್ಯ ಸರಿಯಿಲ್ಲ, ಅದು ಕಾರಣ. ಹೌದು, ನನ್ನ ಕುಟುಂಬದ ಯಾವುದೋ ಒಬ್ಬ ಅನ್ಯಾಯ. ಆದರೆ ನೆವಗಳನ್ನು ಹೇಳಬಾರ್ದು, ಸಮಾಜದ ಹಿತಾಸಕ್ತಿಗಳು. ನಾನು ಈಗ 5 ವರ್ಷ ಕಳೆದ ಬಂದೆ. ಎಲ್ಲೋದ್ರು ಆಯ್ತಪ್ಪ ಅಂತ ಏನೋ ಮಾತಾಡ್ತಾರೆ, ಕಳಿಸ್ತಾರೆ, ಮುಗಿಸ್ತಾರೆ. ನಾನು ಹೇಳೋದ್ರೆ ನಾನು ಮುಖ್ಯಮಂತ್ರಿ ತೊಗೊಂಡ್ರೆ ಸರ್, ನಾನು ರಾಜ್ಯಾಧ್ಯಕ್ಷ. ಏನಾಯ್ತು? ನಾನು ಸಮಾಜಕ್ಕೆ ಹೇಳ್ಬೇಕು, ನಮ್ಮ ಸಮಾಜಕ್ಕೆ ಏನು ಕೊಡಬೇಕು ಅದನ್ನು ನಾವು ಒಂದು ಪಟ್ಟಿ ಮಾಡ್ಕೋಬೇಕು. ಇವತ್ತು ನೋಡಿ ಮಾಡಿದ್ವಿ, ಪದಗಳನ್ನು ತೊಗೊಂಡು ಆ್ಯಕ್ಚುಲಿ ಪದಗಳನ್ನು ತೊಗೊಂಡ ಮೇಲೆ ಕಂಪತ್ತ ನಾನು ಏನು ಮಾಡ್ತೇನೆ ಅಂತ ಹೇಳ್ಬೇಕು ಆ ವ್ಯಕ್ತಿ. ನಾನೇನು ತಾಲೂಕಾಧ್ಯಕ್ಷ ಇದ್ದೀನಿ, ನನ್ನ ವ್ಯಾಪ್ತಿಯಲ್ಲಿ ಏನು ನಾವೆಲ್ಲರೂ ಸೇರ್ಕೊಂಡು ಏನು ಮಾಡ್ತೇವೆ ಅಂತ ಹೇಳ್ಬೇಕಾಯ್ತು. ಇವತ್ತು ಹೇಳಿಲ್ಲ. ನಾವು ಚಿತ್ರದುರ್ಗದಲ್ಲಿ ಅದನ್ನ ಕಂಪಲ್ಸರಿ ಮಾಡಿದೆ. ಹೇಳ್ರಿ, ತಾಲೂಕಾಧ್ಯಕ್ಷ ಆಗಿದ್ರೆ ಏನು ಮಾಡ್ತಾರೆ ಮುಂದಿನ 5 ವರ್ಷದಲ್ಲಿ ನಿಮ್ಮ ಕಾರ್ಯಕ್ರಮ ಹೇಳ್ರಿ, ಏನೇನು ಮಾಡ್ತಾರೆ ಹೇಳ್ರಿ. ಅದು ಆಗಬೇಕಾಗಿರೋದು. ನಾವು ಸುಮ್ಮನೆ ಸಾಲ ಹಾಕೊಂಡು ಮಾಲೆ ಹಾಕೊಂಡು ಮೆರವಣಿಗೆ ಮಾಡಿಕೊಂಡು ಏನು ಸಮಾಜಕ್ಕೆ ನಾವು ಏನು ಕೊಟ್ವಿ? ಇದು ಪದವಿ ಅಲ್ಲ, ಸೇವೆ. ನಾವು ಏನು ಸೇವೆ ಮಾಡ್ತಾ ಇರಬೇಕು. MLA ಅಂತಕ್ಕಂಥದ್ದು ಪದವಿ, ಮಿನಿಸ್ಟರ್ ಆಗ್ತಕ್ಕಂಥದ್ದು ಪದವಿ, ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ಪದವಿ, ಒಬ್ಬ IAS ಆಫೀಸರ್ ಆಗ್ತಕ್ಕಂಥದ್ದು ಪದವಿ, ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಆಗ್ತಕ್ಕಂಥದ್ದು ಪದವಿ. ಆದರೆ ತಾಲೂಕು ಘಟಕದ ಅಧ್ಯಕ್ಷ ಪದವಿ ಅಲ್ಲ, ಜಿಲ್ಲಾ ಘಟಕದ ಅಧ್ಯಕ್ಷ ಪದವಿ ಅಲ್ಲ, ರಾಜ್ಯ ಘಟಕದ ಅಧ್ಯಕ್ಷನೂ ಪದವಿ ಅಲ್ಲ. ಜಲೀಲ್ ಸರ್, ನಿಮಗೆ ನೀವು ಇಷ್ಟು ಜನ ಅಲ್ಲಿ ಹೋಗೋಕ್ಕಾಗಲ್ಲ. ನಿಮ್ಮ ಪರವಾಗಿ ನನ್ನೊಬ್ಬ ನೇಮಕ ಮಾಡಿದ್ದೇನೆ, ನನ್ನ ಪರ ಕೆಲಸ ಮಾಡಪ್ಪ ಅಂತ. ನಾನೊಬ್ಬ ಕೆಲಸಗಾರ, ಸಮಾಜದ ಕೆಲಸ ಮಾಡ್ತಕ್ಕಂಥ. ಇದು ಸೇವಾ ಭಾವನೆ ಅಂತೀವಿ ಅದಕ್ಕೆ.
ಅಂತಹ ಸೇವಾ ಭಾವನೆ ಪ್ರತಿಯೊಬ್ಬರು ಇಟ್ಕೊಂಡಾಗ ಮಾತ್ರ ನಾವು ಏನಾದರೂ ಮಾಡಲಿಕ್ಕೆ ಸಮಾಜಕ್ಕೆ ಸಾಧ್ಯವಾಗುತ್ತೆ ಬಂದರೆ, ಇಲ್ಲಾಂದರೆ ಇನ್ನೂ ಶತಮಾನಗಳು ನಾವು ಹಿಂಗೆ ಇರ್ತೀವಿ, ಇನ್ನೂ ಶತಮಾನ ಕೇಳಿದ್ರೆ ಹಿಂಗೆ ಇರ್ತೀವಿ. ಹಾಗಾಗಿ ಪ್ರಪ್ರಥಮವಾಗಿ ನಾವು ಸಮಯವನ್ನು ಕೊಡೋಣ. ಫೋಟೋ ಹಾಕೊಂಡು ಅವನಿಗೆ ನಾವು ಮೆರವಣಿಗೆ ಮಾಡ್ತೀವಿ ಅಂತ ಅಧ್ಯಕ್ಷರನ್ನ ಇಟ್ಕೋಬೇಡಿ. ಯಾರೇ ಆಗಲಿ, ನಾನೇ ಆಗಲಿ, ನಾನು ನಿಮ್ಮ ಕೆಲಸ ಮಾಡಿದ್ರೆ ಅವತ್ತೇ ನನ್ನ ಕಿತ್ತಾಕ್ತೀನಿ. ಅದು ನಾವು ಮಾಡಬೇಕಾಗಿರೋ ಪ್ರಪ್ರಥಮ ಕೆಲಸ. ಇಲ್ಲಾಂದ್ರೆ ನಾವು ಸುಮ್ಮನೆ ಹೋದಂಗೆ ಹೋಗ್ಬಿಡಿ ನಮ್ಮ ಮಾವ, ನಮ್ಮ ಅಣ್ಣ, ನಮ್ಮ ಅಕ್ಕ, ನಮ್ಮ ಇವರು ಅಂತೇಳಿ ಕೂತ್ಕೊಂಡ್ರೆ ನಮ್ಮ ಮುಂದಿನ ಭವಿಷ್ಯ, ನಮ್ಮ ಪೀಳಿಗೆ ಭವಿಷ್ಯ ಹಾಳಾಗೋಗುತ್ತೆ. ಇವತ್ತು ಸ್ವತಂತ್ರ ಬಂದು ಇಷ್ಟು ವರ್ಷ ಆದ್ರೂ ನಮ್ಮ ಮಕ್ಕಳನ್ನು ಇನ್ನೂ ಉನ್ನತ ಶಿಕ್ಷಣಕ್ಕೆ ಬೆಳೆಸೋಕ್ಕಾಗಿರಲ್ಲ. ಹಾಗೇ ಇಲ್ಲ. ಯಾರಾದರೂ ನಿಮಗೆ ಗೊತ್ತಾಯ್ತು IAS ಆಫೀಸರ್ ಇದ್ದಾರಾ? ಯಾರಾದರೂ ನಿಮಗೆ ಗೊತ್ತಾಯ್ತು IPS ಆಫೀಸರ್ ಇದ್ದಾರಾ? ಯಾರಾದರೂ ಗೊತ್ತಾಯ್ತು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಇದ್ದಾರಾ ಸೆಂಟ್ರಲ್ನಲ್ಲಿ? ಇಲ್ಲ. ಯಾಕಂದ್ರೆ ಆ ಲೆವೆಲ್ನಲ್ಲಿ ನಾವು ಆಗ್ತಾ ಇಲ್ಲ. ಯಾಕೆಂದರೆ ನಾವು ಮಕ್ಕಳಿಗೆ ಆ ರೀತಿಯಾದ ಒಂದು ಶಿಕ್ಷಣವನ್ನು ಕೊಡೋಕ್ಕೆ ಸಾಧ್ಯವಾಗ್ತಿಲ್ಲ. ಇವತ್ತು ಅದೇ ನಮ್ಮ ಡಿಮ್ಯಾಂಡ್ ಇದೆ. ನಮಗೆ ಪ್ರತ್ಯೇಕವಾಗಿ ಒಂದು ವ್ಯವಸ್ಥೆ ಮಾಡಿ ಅಂತ ಹೇಳ್ಬಿಟ್ಟು ನಾವು ಸರ್ಕಾರದ ಹಂತದಲ್ಲಿ ನಾವು ಕೇಳಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಡೋದು. ಈಗ ಈ ಬಜೆಟ್ ಒಳಗಾಗಿ ಏನಾದರೂ ನಮಗೆ ಮುಖ್ಯಮಂತ್ರಿಗಳ ಒಂದು ದಿವಸಕ್ಕೆ ಒಂದು ಸಂದರ್ಭ ಇವತ್ತು ಮಾತಾಡಿದೆ, ಬೆಳಗ್ಗೆ ಬಾಲಣ್ಣನ ಎದುರಿಗೆ ಮಾತಾಡಿದೆ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಹತ್ರ. ನಮಗೆ ಸಮಯ ಕೊಡ್ತಿರೋ ಇಲ್ವೋ ಅಂತ ಜಗೀಸಲ್ಲ ಜೀವಲ್ಲ ಕೊಡ್ತೀನಿ. ಹೀಗೆ ಅವರು ಹೇಳ್ತಾ ಬಂದಿದ್ದಾರೆ. ಇವತ್ತಂತೂ ಬಹುತೇಕ ಇನ್ನೊಂದು 4-5 ದಿನದಲ್ಲಿ ನನಗೆ ಸಮಯ ಸಿಗ್ಬೋದು ಮುಖ್ಯಮಂತ್ರಿಗಳು ಅಂತ. ಆಗ ನಮ್ಮ ಸಮಾಜದ ಏನು ಕುಂದುಕೊಳ್ತಾ ಇದ್ದಾವೆ, ಏನು ಸಮಸ್ಯೆಗಳಿದ್ದಾವೆ ಎಲ್ಲ ಒಂದೇ ಸಾರಿ ಬಗೆಹರಿಯಲ್ಲ. ಪದೇ ಪದೇ ನಾವು ಹೊತ್ತಾಗ ನಮ್ಮ ತಾಯಿ ಹಾಲು ಕೊಡುತ್ತೆ, ನಾವು ಹೊಳೆದಿದ್ರೆ ಕೊಡುತ್ತೆ. ನಾವು ಕೇಳಿದ್ರೆ ಅಳೋದೇ ಇಲ್ಲ, ನಾವು ಅಳೋದೇ ಇಲ್ಲ. ಯಾಕಂದ್ರೆ ಬಿಡು ಹೆಂಗೆ ಉಂಟು ಯಾತ ಏನಕ್ಕೆ ತಂಗಳು ತರಿನೋ ಏನೋ ಇದ್ದಿದ್ದೋ ಇಷ್ಟೋ ಹಂಚ್ಕೊಂಡೆಲ್ಲ ತಿಂದು ಬದುಕ್ತೀವಿ ಅಂತ. ನಾವೆಲ್ಲ ಹಳ್ಳಿಗಾಡಿನಲ್ಲಿ ಇನ್ನೂ ಭಾಳ ಬಡತನದಲ್ಲಿದ್ವಿ. ನಾವೆಲ್ಲ ಏನೆಲ್ಲ ಬೇರೆ ರೀತಿಯ ಖರ್ಚು ವೆಚ್ಚಗಳಿಗಾಗಿ ತಮ್ಮ ಜೀವನವನ್ನು ಮುಡುಪಿಟ್ಟು ದುಡಿದಾರಲ್ಲ, ಅವರು ನಿಜವಾದ ಕಟ್ಟ ಕಡೆಯ ವ್ಯಕ್ತಿಗಳು. ಅಂಥವ್ರು ನಾವು ಇಡೀ ರಾಜ್ಯದಲ್ಲಿ ಯಾರೂ ಇಲ್ಲ, ಒಂದೇ ಇಲ್ಲ. ನಮ್ಮ ವೃತ್ತಿ ಯಾವ ಕರ್ಕೊಂಬರಕ್ಕಾಗ್ತಿಲ್ಲ, ಅವರು ಗುರುತಿಸಿ ಕರ್ಕೊಂಬರಕ್ಕಾಗ್ತಿಲ್ಲ. ಹಾಗಾಗಿ ನಾವು ಸಮಯವನ್ನು ಕೊಡಬೇಕು. ಕೊನೆಯದು ನಾವು ಸಂಪನ್ಮೂಲ ಕ್ರೋಢೀಕರಿಸಬೇಕು. ಎಲ್ಲಕ್ಕಿಂತ ಇರೋದನ್ನು ಕೊಡ್ರಪ್ಪ ಅಂತ ಕೇಳಲ್ಲ. ನಾವು ಹೇಳ್ತೀವಿ ಭಾಳ ಪವಿತ್ರವಾದ ಶ್ರೇಷ್ಠವಾದ ನಮಾಜಿ, ನಾವು 5 ಹೊತ್ತು ನಮಾಜ್ ಮಾಡ್ತೀವಿ. ಮಾಡಿ ಬಹಳ ಒಳ್ಳೆಯದು. ನಮ್ಮ ಬಯಲಾದರೂ ಅದೇ ಶೈಕ್ಷಣಿಕ ಧರ್ಮವನ್ನು ನಾವು ಬೋಧನೆ ಮಾಡಬೇಕು. ಈಗ ದಾವಣಗೆರೆಯಲ್ಲಿ ಈಗ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಒಂದು ಕಟ್ಟಡ ಇದೆ ದಾವಣಗೆರೆ, ಶಿಕ್ಷಣವನ್ನು ಕೊಡ್ತೀವಿ. ಯಾಕಂದರೆ ಬರೀ ಧಾರ್ಮಿಕ ಶಿಕ್ಷಣದಿಂದ ಹೊಟ್ಟೆ ಹೊಡಿಲಿಕ್ಕಾಗಲ್ಲ, ಆಗದೇ ಇಲ್ಲ. ಅಂಥವನ್ನೆಲ್ಲ ನೋಡಿದ್ದೀವಿ ನಾವು. ಅದರ ಜೊತೆಗೆ ಧಾರ್ಮಿಕ ಶಿಕ್ಷಣವನ್ನು, ಶೈಕ್ಷಣಿಕ ಶಿಕ್ಷಣವನ್ನು ನಾವು ತಗೊಂಡಾಗ ಮುಂದಿನ ದಿನಗಳಲ್ಲಿ ಅವನು